ಅವರೇ ನಿಮ್ಮ ಶ್ಲಾಘನೀಯ ಕೆಲಸ ಚರಿತ್ರೆಯಲ್ಲಿ ಉಳಿಯುವಂತ ಕೆಲಸ ಮಾಡಿದ್ರ ನನಗಂತೂ ಅತ್ಯಂತ ಸಂತೋಷ ಆಗೈತೆ. ನಮಸ್ತೆ ಸ್ನೇಹಿತರೆ, ನಾನು ರಾಜಣ್ಣ ಅಂತಂದೇಳಿ ಇಲ್ಲೇ ಸಿರಾ ತಾಲೂಕು ಬರಗೂರು ಪಕ್ಕ ಕದ್ರಳ್ಳಿ ಅಂತ ಪುಟ್ಟ ಗ್ರಾಮದವ್ರು. ನಾನು ರಾಜ್ಯದುದ್ದಕ್ಕೂ ನಾನು ಹೋರಾಟದ ಮುಖಾಂತರ ಚಳುವಳಿ ರಾಜಣ್ಣ ಅಂತಂದೇಳಿ ನಾನು ಗುರುತಿಸ್ಕೊಂಡಿದ್ದೀನಿ. ಇವತ್ತಿನ ಇಲ್ಲಿನ ವಿಶೇಷ ಅಂತ ಅಂದರೆ ಮಡಕಶಿರಾ ತಾಲೂಕು ಅನಂತಪುರ ಜಿಲ್ಲೆ, ಇವತ್ತಿನ ಸಾಯಿ ಜಿಲ್ಲೆ ಅಂತಂದೇಳಿ ಕರೀತಾರೆ. ಸ್ವಾರ್ಗಿರಿ ಅನ್ನೋ ಒಂದು ಪುಟ್ಟ ಗ್ರಾಮ ಮತ್ತು ಸುತ್ತ ವಿಶಾಲವಾದ ಪರಿಸರದಲ್ಲಿ ನಾನಿದ್ದೀನಿ. ಇದು ಅತ್ಯಂತ ಸಂತೋಷ. ಬಹುಶಃ ನಾವೆಲ್ಲ ಹುಟ್ಟಬೇಕಾದ್ರೆ ತಾಯಿ ಗರ್ಭನ ಹೆಂಗಿರ್ತದೆ ಅಂತಂದೇಳಿ ಸಂತೋಷಪಟ್ಟು ಹುಟ್ಟಿದ ದಿನ ಸಂತೋಷ ಪಡ್ತೀವಲ್ಲ, ಆದಷ್ಟು ಸಂತೋಷ ಇವತ್ತು ನನಗೆ ಆಗ್ತದೆ. ಇದು ವೀರಭದ್ರ ಸ್ವಾಮಿ ಅಂತಂದೆ ಸ್ವಾಮಿಯವರ ದೇವಸ್ಥಾನ. ಅದೇ ವೀರಭದ್ರ ಸ್ವಾಮಿಯವರ ಅವರ ಕುಟುಂಬದ ಇಡೀ ಕುಟುಂಬ ಸೇರಿ ಇಡೀ ರಾಜ್ಯದ ವಿಶಾಲ ಕರ್ನಾಟಕದ ಉದ್ದಗಲಕ್ಕೂ ಅವ್ರ ಕುಟುಂಬ ವ್ಯಾಪಿಸಿದೆ. ಆ ಎಲ್ಲ ಕುಟುಂಬದವರು ಸೇರಿಬಿಟ್ಟು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿದ ನಂತರ ನಾಡಿನ ಉದ್ದಕ್ಕೂ ಅನೇಕ ಜಾತಿ, ಭಾಷೆ, ಧರ್ಮ, ವರ್ಗಗಳ ಗಡಿ ಮೇರೆಗಳ ಎಲ್ಲವನ್ನು ಮೀರಿ ಈ ದೇವಸ್ಥಾನ ಕಟ್ಟಲಿಕ್ಕೆ ಅವ್ರಿಗೆ ಶಕ್ತಿಯಾಗಿ, ಬೆಂಬಲವಾಗಿ, ಧ್ವನಿಯಾಗಿ ಅವ್ರಿಗೆ ನಿಂತಿರೋದು ಮತ್ತೊಂದು ಶ್ಲಾಘನೀಯ. ಅದರ ಮುಂದುವರೆದ ಭಾಗವಾಗಿ ಒಂದಿಷ್ಟು ಸಂತೋಷ, ಮತ್ತೊಂದಷ್ಟು ಸಂತೋಷ ಪಡೋದು ಅಂತಂದರೆ, ಇದು ಸುಮಾರು 800 ವರ್ಷಗಳ ಹಿಂದಿನ ಪುರಾತನವಾದ ದೇವಸ್ಥಾನ. ಚೋಳರ ಕಾಲಘಟ್ಟದ್ದು ಮತ್ತು ಇದನ್ನು ಚೋಳಗಿರಿ ಪ್ರದೇಶ ಅಂತ ಕರಿತಿದ್ರು ಅಂತಂದೇಳಿ ಹೇಳಲಾಗುತ್ತೆ. ಅದಕ್ಕೆ ಪೂರಕವಾಗಿ, ಕುರುಹವಾಗಿ, ಹೆಜ್ಜೆ ಗುರುತವಾಗಿ ಇಲ್ಲೆಲ್ಲ ಬಹಳ ಪುರಾತನವಾದ ಬಸವಣ್ಣವ್ರದ್ದು, ಅಲ್ಲಿನ ಮಹಾವಿಷ್ಣು, ಆಮೇಲೆ ನಾಗರಕಲ್ಲು, ಅವರ ಪಾದಕೆಗಳು, ಇವೆಲ್ಲವೂ ನಾವು ಸಣ್ಣ ಕುರುಹುಗಳು ನಾವು ಇವತ್ತಿಗೂ ಕಾಣ್ತೀವಿ. ಇವತ್ತಿನ ದೇವಸ್ಥಾನಕ್ಕೂ ಮತ್ತು ಹಿಂದಿನ ದೇವಸ್ಥಾನಕ್ಕೂ ಒಂದು ಚರಿತ್ರೆಯನ್ನು ತಿಳ್ಕೋಬೇಕು. ನಮ್ಮ ಪೂರ್ವಿಕರು ಒಂದು ಕೋಟೆಯನ್ನು ಕಟ್ಟಬೇಕು, ಒಂದು ಗುಡಿಯನ್ನು ಕಟ್ಟಬೇಕು, ಒಂದು ಊರನ್ನು ಕಟ್ಟಬೇಕಂತಂದ್ರೆ ಸುತ್ತಮುತ್ತಿನ ಆ ಜಲ ಪ್ರದೇಶ ಹೆಂಗೈತೆ, ಅಲ್ಲಿ ಆಹಾರ ಪದ್ಧತಿ ಹೆಂಗೈತೆ, ಅಲ್ಲಿ ಬೆಳೆ ಹೆಂಗೈತೆ, ಆ ಭೂಮಿಯ ದೇವಸ್ಥಾನ ಕಟ್ಟಲಿಕ್ಕೆ ಭೂಮಿಯ ಗ್ರಾವಿಟಿ ಹೆಂಗೈತೆ ಅಂತಂದೇಳಿ ಕರೀತಿದ್ದಂಥ ಒಂದು ಟೆಕ್ನಾಲಜಿ ಬಹುಶಃ ಹಿಂದಿದ್ದಿರ್ಬೋದು. ನೀವು ನೋಡಿ ಚರಿತ್ರೆಯಲ್ಲಿ ಪುರಾತನವಾದ ದೇವಸ್ಥಾನಗಳು ಸಹ ನೀವು ಹೆಜ್ಜೆ ಇಟ್ಬಿಟ್ಟು ನೋಡಿ, ಮತ್ತು ಇತ್ತೀಚಿನ ಕಾಲದಲ್ಲಿ ಕಟ್ಟಿದಂಥ ದೇವಸ್ಥಾನಕ್ಕೂ ನೀವು ಕಾಲಿಟ್ಬಿಟ್ಟು ನೋಡಿ. ಪುರಾತನವಾದ ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ಅಲ್ಲೊಂದು ರೋಮಾಂಚನವಾಗುತ್ತೆ, ಅಲ್ಲೊಂದು ಚಿಕಿತವಾಗುತ್ತೆ, ಅಲ್ಲೊಂದು ಮನಸ್ಸಿನ ಭಾವನೆಗಳು ಪ್ರಾರಂಭ ಆಗ್ತದೆ, ಭಕ್ತಿಯ ಭಾವನೆಗಳು ಪ್ರಾರಂಭ ಆಗ್ತದೆ, ಒಂದು ಸೌಹೃದಯ ಮನಸ್ಸು ಪ್ರಾರಂಭ ಆಗ್ತದೆ. ಅಂತ ಒಂದು ಗ್ರಾವಿಟಿಯನ್ನು ಗುರುತಿಸಿ ಪೂರ್ವಿಕರು ದೇವಸ್ಥಾನವನ್ನು ಕಟ್ಟಿರೋದು. ಅಂತ 800 ವರ್ಷಗಳ ಹಿಂದ್ಗಡೆ ಕಟ್ಟಿದಂಥ ದೇವಸ್ಥಾನ ಬಹುತೇಕ ಕಾಲಗರ್ಭದಲ್ಲಿ ಮುಚ್ಚಿ ಹೋಗುವಂತ ಪರಿಸ್ಥಿತಿಯಲ್ಲಿದ್ದಾಗ ಬಹುತೇಕ ಮುಚ್ಚೆ ಹೋಗಿತ್ತೇನಲ್ವಾ? ಹೋಗ್ತಾ ಇದ್ವು. ಆಮೇಲೆ ಹೆಚ್ಚೇನು ಕಂಡಿಲ್ಲ. ಆಮೇಲೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವ್ರಿಗೆ, ಸುತ್ತಮುತ್ತ ಇದ್ದಂಥವ್ರಿಗೂ ಸಹ, ಎಷ್ಟೋ ತಲೆಮಾರಿಲಿ ಕಳೆದವ್ರಿಗೂ ಅವ್ರಿಗೂ ಸಹ ಇದೇನು ಅಂತಂದೇಳಿ ಬಹುಶಃ ಮರ್ತಿದ್ರೆ